ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ನೀವು ನೋಡ್ತಾ ಇದ್ರೆ MCA ಪ್ರಾಪರ್ಟೀಸ್ ಬೆಂಗಳೂರು. ವಿಡಿಯೋ ನೋಡೋಕೆ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ, ನಾವತ್ತೊಂದು ನ್ಯೂ ಬ್ರ್ಯಾಂಡೆಡ್ ಇಂಡಿಪೆಂಡೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಹೊಸ ಮನೆ ತೋರಿಸ್ತಾ ಇದ್ದೀನಿ. ರೆಂಟಲ್ ಇನ್ಕಮ್ ಬರುವಂಥ ಪ್ರಾಪರ್ಟಿ ಇದು. ಸೊ 1 ಲಕ್ಷವರೆಗೂ ಈಸಿಯಾಗಿ ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. BBMP ಲಿಮಿಟ್ಸಲ್ಲಿ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ ಇದು. ರೆಡಿ ಟು ರಿಜಿಸ್ಟ್ರೇಷನ್ ಇರುವಂಥದ್ದು. ಸೊ ಇದೆ ನೋಡಿ ಪ್ರಾಪರ್ಟಿ ಬಂದ್ಬಿಟ್ಟು ಡೈಮೆನ್ಷನ್ 31ಗೆ 40 ಬರುತ್ತೆ. ಇದು ಸೈಡ್ ಡೈಮೆನ್ಷನ್ ರೋಡ್ ಬೈ 31 ಬರುತ್ತೆ, ಲೆಂತ್ ಬೈ 40 ಫೀಟ್ ಬರುತ್ತೆ. ಟೋಟಲ್ ಬಂದ್ಬಿಟ್ಟು 1240 ಸ್ಕ್ವೇರ್ ಫೀಟ್ ಬರುತ್ತೆ. 1240 ಅಡಿ ಬರುತ್ತೆ ಸೈಟ್ ಏರಿಯಾ ಇದು. ಸೈಟ್ ಫೇಸಿಂಗ್ ಈಸ್ಟ್ ಇರುತ್ತೆ. ಮೇನ್ ಡೋರ್ ಫೇಸಿಂಗ್ ಎಲ್ಲನೂ ನಾರ್ತ್ ಮಾಡಿದ್ದಾರೆ. ಗ್ರೌಂಡ್ ಪ್ಲಸ್ 3.5 ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಗ್ರೌಂಡಲ್ಲಿ ಪಾರ್ಕಿಂಗ್ ಬಿಟ್ಟು 1 BHK ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಫುಲ್ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 1 BHK 2 BHK ಮಾಡಿದ್ದಾರೆ. ಥರ್ಡ್ ಫ್ಲೋರ್ ಕೂಡ 1 BHK 2 BHK ಮಾಡಿದ್ದಾರೆ. ಫೋರ್ತಲ್ಲಿ 1 RK ಮಾಡಿದ್ದಾರೆ. ಟೋಟಲ್ ಬಂದ್ಬಿಟ್ಟು 7 ಯೂನಿಟ್ಸ್ ಬರುತ್ತೆ ಇದರಲ್ಲಿ. ಸೊ ಆಲ್ಮೋಸ್ಟ್ ನಿಮಗೆ 1 ಲಕ್ಷವರೆಗೂ ಈಸಿಯಾಗಿ ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಲೇಔಟ್ ಕೂಡ ಅಷ್ಟೇ ತುಂಬ ಡೀಸೆಂಟ್ ಆಗಿದೆ. ರೋಡ್ ಕೂಡ ಮನೆ ಮುಂದೆ ರೋಡ್ ಕೂಡ ಅಷ್ಟೇ 30 ಫೀಟ್ ರೋಡ್ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಕೂಡ. ಬಿಲ್ಡಿಂಗ್ ಬಂದು ಟೋಟಲ್ ಪಿಲ್ಲರಲ್ಲಿ ಕಟ್ಟಿರುವಂಥದ್ದು. ಟೋಟಲ್ ಬಂದ್ಬಿಟ್ಟು 13 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಸಪೋರ್ಟ್ ಪಿಲ್ಲರ್ ಸೇರಿ ಬಂದ್ಬಿಟ್ಟು 13 ಪಿಲ್ಲರ್ಸ್ ಯೂಸ್ ಮಾಡಿದ್ದಾರೆ. ಬ್ರಿಕ್ಸ್ ಎಲ್ಲ ಆಲೋ ಬ್ರಿಕ್ಸ್ ಇದು. ಸಿಮೆಂಟ್ ಬ್ರಿಕ್ಸಲ್ಲಿ ಕಟ್ಟಿರುವಂಥದ್ದು, ಹೈಡ್ರಾಲಿಕ್ ಬ್ರಿಕ್ಸ್. ಸಿಮೆಂಟ್ ಎಲ್ಲ ಕೋರ್ಮಂಡಲ್ ಕಿಂಗ್ ಮತ್ತು SSC ಸಿಮೆಂಟ್ ಯೂಸ್ ಮಾಡಿದರೆ ಟೋಟಲ್ ಬಿಲ್ಡಿಂಗ್ಗೆ. ಬನ್ನಿ ಈಗ ಇನ್ಸೈಡ್ ನೋಡೋಣ ಯಾವ ಥರ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನೇನು ಮೆಟೀರಿಯಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಮೇನ್ ಗೇಟ್ ಇದು. ಗೇಟ್ ಎಲ್ಲ ನೋಡ್ಬೋದು ಐರನ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಓಪನ್ ಗೇಟ್ ಕೊಟ್ಟಿದ್ದಾರೆ. ರೋಡಿಂದನೂ ತುಂಬ ಹೈಟ್ ಕೂಡ ಮಾಡಿದ್ದಾರೆ. ಸೊ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗ್ದಿರ ನೀಟಾಗಿ ಹೈಟ್ ಮಾಡಿದ್ದಾರೆ. ಮನೆಗೆ ಓನ್ ಬೋರ್ವೆಲ್ ಇದು, ಪ್ಲಸ್ CMC ವಾಟರ್ ಕನೆಕ್ಷನ್ ಕೂಡ ಇದೆ. ಬೋರ್ವೆಲ್ ಆಲ್ರೆಡಿ ರನ್ನಿಂಗ್ ಇದೆ, ಒಳ್ಳೆ ವಾಟರ್ ಇದೆ. ಸಂಪ್ ಕೂಡ ಅಷ್ಟೇ ನಿಮಗೆ 18,000 ಲೀಟರ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸಂಪ್ ಕೂಡ ಎರಡೂ ವಾಸ್ತು ಪ್ರಕಾರನೇ ಇದೆ. ದೇವಮೂಲೆಯಲ್ಲೇ ಬರುತ್ತೆ ನಿಮಗೆ 2 ಸಂಪು ಮತ್ತು ಬೋರ್ವೆಲ್ ಕೂಡ. ಸೊ ಪಾರ್ಕಿಂಗ್ ಏರಿಯಾ ಕೂಡ ನೋಡ್ಬೋದು. 2 ಕಾರ್ ಹಾಕ್ಕೋಬೋದು. 7 ಸೀಟರ್ ಇಲ್ಲ 5 ಸೀಟರ್ 2 ಕಾರ್ ಹಾಕ್ಕೊಂಡು ರಿಮೈನಿಂಗ್ 2 ವೀಲರ್ಸ್ನ ಪಾರ್ಕ್ ಮಾಡ್ಕೋಬೋದು. ಆ ಥರ ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಿಲ್ಲರ್ಗೆಲ್ಲ ನೋಡ್ಬೋದು ನೀಟಾಗಿ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಪಿಲ್ಲರ್ಗೆಲ್ಲೂ. ಸೊ ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ಪಾರ್ಕಿಂಗ್ ಎಲ್ಲ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಆಂಟಿಸ್ಕಿಟ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ಟೋಟಲ್ ಪಾರ್ಕಿಂಗ್ ಎಲ್ಲನೂ. ಇದು ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು ಗ್ಯಾಸ್ ಕನೆಕ್ಷನ್ಸ್ ಇದು. ಎಲ್ಲ ಮನೆಗೂ ಇಂಡಿವಿಜುವಲ್ ಗ್ಯಾಸ್ ಕನೆಕ್ಷನ್ ಇದು. ಪಾರ್ಟಿಷನ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಆಲ್ರೆಡಿ. ನೀಟಾಗಿ ಪಾರ್ಟಿಷನ್ ಮಾಡಿ ಎಲ್ಲ ಗೇಟೆಲ್ಲ ಹಾಕಿದ್ದಾರೆ. ಟ್ಯಾಂಕ್ ಇದು ಮೇಲ್ಗಡೆ ಹಾಕಿಸ್ಕೊಡ್ತಾರೆ. ಟ್ಯಾಂಕ್ 1500 ಲೀಟರ್ದು 3 ಟ್ಯಾಂಕ್ ಹಾಕಿಸ್ಕೊಡ್ತಾರೆ. ಸೆಟ್ ಪ್ಯಾಕ್ ಎಲ್ಲ ನೋಡ್ಬೋದು 1.5 ಫೀಟ್ ಕೊಟ್ಟಿದೆ. ಕಾಂಪೌಂಡು ಸೇರಿ ನಿಮಗೆ 1.5 ಫೀಟ್ ಸೆಟ್ ಪ್ಯಾಕ್ ಕೊಟ್ಟಿದ್ದಾರೆ ನೀಟಾಗಿ. ಕಾಂಪೌಂಡ್ ಎಲ್ಲ ಈ ಮನೆದೇ ಇದು. ಸೊ ಎಲೆಕ್ಟ್ರಿಸಿಟಿ ಮೀಟರ್ಸ್ ಇದು. ಟೋಟಲ್ ಬಂದ್ಬಿಟ್ಟು 8 ಮೀಟರ್ಸ್ ಬರುತ್ತೆ. 7 ಬಂದ್ಬಿಟ್ಟು ಇಂಡಿವಿಜುವಲ್ ಹೌಸಸ್ ಬರುತ್ತೆ, 1 ಕಾಮನ್ ಬರುತ್ತೆ. ಎಲ್ಲದಕ್ಕೂ ಅಷ್ಟೇ 2 ಕಿಲೋವಾಟ್ 3 ಕಿಲೋವಾಟ್ ಹಾಕ್ಸ್ಬಿಟ್ಟು ಪರ್ಮನೆಂಟ್ ಮಾಡಿಸ್ಕೊಡ್ತಾರೆ. ಸೊ ಫಸ್ಟ್ ಫ್ಲೋರ್ ಇದು. ಗ್ರೌಂಡ್ ಫ್ಲೋರ್ ಇದು. ಸಿಂಗಲ್ ಬೆಡ್ರೂಮ್ ಇರುತ್ತೆ. ಡೋರು ಮತ್ತು ವಾಸ್ಕಲ್ಲೆಲ್ಲ ಟೀ ಕುಡ್ ಇರುತ್ತೆ. ಬರ್ಮಾ ವಾಟರ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಡೋರ್ ಫೇಸಿಂಗ್ ಎಲ್ಲ ನಾರ್ತ್ ಇರುತ್ತೆ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಬೆಟ್ರಿಫೈ ಟೈಲ್ಸ್ 2x4. ಎಲ್ಲನೂ PU ಪ್ಯಾಲೇಸ್ ಎಲ್ಲ ಆಗಲಿ. ಲಾಕ್ಸ್ ಎಲ್ಲ ಅಷ್ಟೇ ಎಲ್ಲ ಯುರೋಪಿಯನ್ ಮೆಟೀರಿಯಲ್ ಯೂಸ್ ಮಾಡಿದೆ. ಲಾಕ್ಸ್ ಎಲ್ಲನೂ ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಫ್ಲೋರಿಂಗ್ ಯೂಸ್ ಮಾಡಿದರೆ. ಟೋಟಲ್ ಬಿಲ್ಡಿಂಗ್ ಎಲ್ಲನೂ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿರುವಂಥದ್ದು. ಹಾಲ್ ಇದು. ಲಿವಿಂಗ್ ರೂಮ್ ಇದು. POP ಮಾಡಿಸಿದ್ದಾರೆ. ಹಾಲಲ್ಲಿ TV ಯೂನಿಟ್ ಮಾಡಿಸಿದ್ದಾರೆ ಫುಲ್ ವಾಲ್ಗೆ. ಒಂದು ಪೂಜಾ ರೂಮ್ ಕೂಡ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ ನೋಡ್ಬೋದು. ಲೇಸರ್ ಕಟ್ಟಿಂಗ್ ಎಲ್ಲ ಹಾಕ್ಸಿದ್ದಾರೆ ಆಲ್ರೆಡಿ ನೀಟಾಗಿ. ಇದು UPS ಪಾಯಿಂಟ್ ಕೆಳಗಡೆ ಇಟ್ಕೋಬೋದು. ಪೂಜಾ ರೂಮ್ ಕೆಳಗಡೆ ಅಲ್ಲಿ UPS ಪಾಯಿಂಟ್ ಎಲ್ಲ ಕೊಟ್ಟಿಲ್ಲ. ಇಲ್ಲಿ ಬಾರ್ಡರ್ ಎಲ್ಲ ನೋಡ್ಬೋದು. ಎಂಟ್ರಿ ಬಾರ್ಡ್ ಎಲ್ಲ ನೋಡ್ಬೋದು. ವುಡನ್ ಫಿನಿಶಿಂಗ್ ಮಾಡಿಸಿದ್ದಾರೆ. ಕಿಚನ್ ಇದು. ಮಾಡಲರ್ ಕಿಚನ್ ಮಾಡಿಸಿದ್ದಾರೆ. ಎಲ್ ಶೇಪಲ್ಲಿ ಲಾಫ್ಟು, ಮಿಡ್ ಯೂನಿಟ್ ಮತ್ತು ಬಾಸ್ಕೆಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಕೆಳಗಡೆ SS ಬಾಸ್ಕೆಟ್ಸ್ ಯೂಸ್ ಮಾಡಿದ್ದಾರೆ. ಲೆಂತ್ ಜಾಸ್ತಿ ಇದೆ ಕಿಚನ್ ಇದು. ಡೀಸೆಂಟ್ ಆಗಿದೆ ಸೈಜ್ ಕೂಡ. ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ರೂಮ್ ಇದು ಕಾಮನ್ ರೂಮ್ ಬರುತ್ತೆ. ರೂಮ್ ಸೈಜ್ ಬಂದ್ಬಿಟ್ಟು 9x10 ಇರುತ್ತೆ. ಇದು ಕಿಂಗ್ ಸೈಜ್ ಕಟ್ ಹಾಕ್ಕೋಬೋದು ಆರಾಮಾಗಿ ನೋಡ್ಬೋದು. ಟೋಟಲ್ ಒಂದು 3 ಗ್ರಾನೈಟ್ ಇರುತ್ತೆ ನಿಮಗೆ. ಸೊ ಆಲ್ಮೋಸ್ಟ್ 3 ಫೀಟ್ 9ಗೆ 10 ಫೀಟ್ ಬರುತ್ತೆ ಇದು ರೂಮ್ ಸೈಜು. ಸ್ಲೈಡಿಂಗ್ ಕಬೋರ್ಡು, ಲಾಫ್ಟು ಮತ್ತು ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. 2 ವಿಂಡೋ ಕೊಟ್ಟಿದ್ದಾರೆ. 2 ವಿಂಡೋಸ್ ಅಷ್ಟೇ 3 ರ್ಯಾಕ್ ವಿಂಡೋಸ್ ಕೊಟ್ಟಿರುವಂಥದ್ದು. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಅದಕ್ಕೆಲ್ಲ ಪಾಯಿಂಟ್ ಎಲ್ಲ ವಾಟರ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇದು ಕಾಮನ್ ರೆಸ್ಟ್ ರೂಮ್ ಇದು. ಫುಲ್ ವಾಲ್ಗೆಲ್ಲ ಟೈಲ್ಸ್ ಹಾಕ್ಸಿದ್ದಾರೆ. ಇಲ್ಲಿ ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ. ಎಲ್ಲನೂ ಸೆರಾ ಫಿಟ್ಟಿಂಗ್ಸು ಮತ್ತು ಜಾಗರ್ ಫಿಟ್ಟಿಂಗ್ಸ್ ಬರುತ್ತೆ. ಸೊ ಎಲ್ಲನೂ ಅವೇ ಹಾಕ್ಕೊಡ್ತಾರೆ. ಇದು ಸಿಂಗಲ್ ಬೆಡ್ರೂಮ್ ಇದು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಬಿಟ್ಟು. ಬನ್ನಿ ಈಗ ಫಸ್ಟ್ ಫ್ಲೋರ್ ನೋಡೋಣ. 3 BHK. ಸ್ಟೆಪ್ಸ್ ಎಲ್ಲ ನೋಡೋದು. ಸ್ಟೆಪ್ಸ್ಗೆಲ್ಲ ಗ್ರಾನೈಟ್ ಯೂಸ್ ಮಾಡಿದರೆ 3.5 ಫೀಟ್ ಕೊಟ್ಟಿದ್ದಾರೆ. ರೈಲಿಂಗ್ಸ್ ಎಲ್ಲ SS ಯೂಸ್ ಮಾಡಿದರೆ ಸ್ಟೈನ್ಲೆಸ್ ಸ್ಟೀಲು. ಸೊ ಫಸ್ಟ್ ಫ್ಲೋರ್ ಇದು. ವಾಲ್ಗೆಲ್ಲ ನೋಡ್ಬೋದು ಫುಲ್ ಅಪ್ ಟು ರೂಪ್ವರೆಗೂ ನೀಟಾಗಿ ಟೈಲ್ಸ್ ಹಾಕ್ಸಿದ್ದಾರೆ. ವಿಟ್ರಿಫೈ ಟೈಲ್ಸ್ ಯೂಸ್ ಮಾಡಿದರೆ. ಪ್ಯಾಸೇಜ್ ಎಲ್ಲ 3.5 ಫೀಟ್ ಇರುತ್ತೆ. ಪ್ಯಾಸೇಜ್ ಕೂಡ ಪ್ಯಾಸೇಜ್ಗೆಲ್ಲನೂ ಗ್ರಾನೈಟ್ ಹಾಕಿದ್ದಾರೆ. ಈ ಕಡೆ ರೈಲಿಂಗ್ಸ್ ಎಲ್ಲನೂ SS ಯೂಸ್ ಮಾಡಿದ್ದಾರೆ. JSL ಕಂಪ್ನಿದು ಸ್ಟೈನ್ಲೆಸ್ ಸ್ಟೀಲು. ಮೇಲ್ಗಡೆ ರೂಪ್ ಎಲ್ಲ ನೋಡ್ಬೋದು. UPC ಸೀಲಿಂಗ್ ಯೂಸ್ ಮಾಡಿದ್ದಾರೆ ವುಡನ್ ಕಲರ್ದು. ಮೇನ್ ಡೋರ್ ಇದೆ. ಮೇನ್ ಡೋರ್ ಫೇಸಿಂಗ್ ನಾರ್ತ್ ಇರುತ್ತೆ. ಡೋರು ವಾಸ್ಕಲ್ಲೆಲ್ಲ ಫುಲ್ ಟೀ ಕುಡ್ ಇರುತ್ತೆ. ವಿಂಡೋ ಎಲ್ಲ ಫುಲ್ ಟೀ ಕುಡ್ ಇರುತ್ತೆ. ಬರ್ಮಾ ವಾಟರ್ ಟೀ ಕುಡ್ ಇದು. ಎಲ್ಲ ಹ್ಯಾಂಡ್ಮೇಡ್ ಡೋರ್ಸ್ ಇರುತ್ತೆ ನಿಮಗೆ. ಸೊ ಇದೆಲ್ಲ ನೀಟಾಗಿ PU ಪಾಲಿಶ್ ಎಲ್ಲ ಮಾಡಿಸಿ ನೀಟಾಗಿ ಕಂಪ್ಲೀಟ್ ಮಾಡಿಸ್ಕೊಡ್ತಾರೆ. ಸೊ ಫ್ಲೋರಿಂಗ್ ಎಲ್ಲ ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಟೋಟಲ್ ಬಿಲ್ಡಿಂಗ್ ಎಲ್ಲ ಫುಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇದು ಲಿವಿಂಗ್ ರೂಮ್ ಇದು. ಹಾಲ್ ಇದು. ಹಾಲ್ ಕೂಡ ನೋಡ್ಬೋದು. 3 ಬೆಡ್ರೂಮ್ ಆದ್ರೂ ಹಾಲ್ ತುಂಬ ಸ್ಪೇಸಿಯಸ್ ಆಗಿ ಬಂದಿದೆ. ಸೊ ಹಾಲಲ್ಲಿ POP ಮಾಡಿಸಿದ್ದಾರೆ ನೀಟಾಗಿ. ಫುಲ್ ವಾಲ್ಗೆ TV ಯೂನಿಟ್ ಮಾಡಿಸಿದ್ದಾರೆ ನೋಡ್ಬೋದು.
ಫುಲ್ ಎಷ್ಟಿದ್ರೆ ಅಷ್ಟನ್ನು ಫುಲ್ ವಾಲ್ಗೆಲ್ಲ ನೀಟಾಗಿ ಟಿ ವಿ ಯೂನಿಟ್ ಮಾಡಿಸಿದ್ರೆ 2 ವಿಂಡೋ ಇರುತ್ತೆ, 2 3 ರ್ಯಾಕ್ ವಿಂಡೋದು ಅಲ್ಯೂಮಿನಿಯಂ ವಿಂಡೋಸ್ ಕೊಟ್ಟಿರುವಂಥ ಫ್ರಂಟಿಗೆ ಬಂದ್ಬಿಟ್ಟು ಎಲ್ಲ ವುಡನ್ ವಿಂಡೋಸ್ ಕೊಟ್ಟಿದ್ದಾರೆ. ಫ್ರಂಟ್ ಎಲಿವೇಷನ್ಗೆಲ್ಲೂ ರಿಮೈನಿಂಗ್ ಎಲ್ಲನೂ 3 ರ್ಯಾಕ್ ವಿಂಡೋಸ್ ಅಲ್ಯೂಮಿನಿಯಂ ವಿಂಡೋಸ್ ಕೊಟ್ಟಿದ್ದಾರೆ. ಸೊ ಇದು ಪೂಜಾ ರೂಮ್ ಇದು. ಸೊ ಪೂಜಾ ರೂಮ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವಾಸ್ಕಲ್ಲೆಲ್ಲ ಟೀ ಕುಡ್ದು, ವಾಸ್ಕಲ್ಲು ಮೈನ್ ಡೋರ್ ಎಲ್ಲ ಟೀ ಕುಡ್ ಬರುತ್ತೆ. ಇನ್ಸೈಡ್ ಎಲ್ಲ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಸಿಂಪಲ್ ಆಗಿ ಒಂದು POP ಕೂಡ ಮಾಡಿಸಿದ್ದಾರೆ ಪೂಜಾ ರೂಮಲ್ಲಿ. ಡೀಸೆಂಟ್ ಆಗಿದೆ ಸೈಜ್ ಕೂಡ. ಸೊ ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡೋದು ಆ ಥರ ಪೂಜಾ ರೂಮ್ ಸೈಜ್ ಇರುತ್ತೆ. ಸೊ ಇಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಸಿಂಕ್ ಇಟ್ಕೋಬೋದು. ಪಕ್ಕದಲ್ಲಿ ಡೈನಿಂಗ್ ಹಾಲ್ ಕೂಡ ಸೆಟ್ ಮಾಡ್ಕೋಬೋದು ನೀವು ಆರಾಮಾಗಿ. ಸೊ ಕಿಚನ್ ಇದು, ಮಾಡಲ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಎಲ್ ಶೇಪಲ್ಲಿ ಬಾಸ್ಕೆಟ್ಸ್ ಮಾಡಿದ್ದಾರೆ, ಎಲ್ ಶೇಪಲ್ಲಿ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ. ಇಲ್ಲೊಂದು ಫ್ರಂಟಿಗೆ ಒಂದು ವಿಂಡೋ ಕೊಟ್ಟಿದ್ದಾರೆ, ವುಡನ್ ವಿಂಡೋ ಕೊಟ್ಟಿದ್ದಾರೆ ನೋಡ್ಬೋದು. ಎಕ್ಸಾಸ್ಟ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ಚಿಮ್ನಿ ಪಾಯಿಂಟ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ವಾಷಿಂಗ್ ಮಿಷನ್ಗೆ ಅಂತ ಹೇಳ್ಬಿಟ್ಟು ಬಿಟ್ಟಿರುವಂಥದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇಲ್ಲಿ ಅದಕ್ಕೆಲ್ಲ ಪಾಯಿಂಟ್ ಎಲ್ಲ ಕೊಟ್ಟು ವಾಟರ್ ಪಾಯಿಂಟು ಮತ್ತು ವಾಟರ್ ಎಕ್ಸಿಸ್ಟ್ ಎಲ್ಲನೂ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವಿಂಡೋ 3 ರ್ಯಾಕ್ ವಿಂಡೋಸ್ ಕೊಟ್ಟಿದ್ದಾರೆ, ಸೊ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಇಷ್ಟಿದು ಮಾಡ್ಯುಲರ್ ಕಿಚನ್ ಇದು. ಸೊ ಬಾಸ್ಕೆಟ್ಸ್ ಎಲ್ಲ SS ಯೂಸ್ ಮಾಡಿರೋದು, ಸ್ಟೈನ್ಲೆಸ್ ಸ್ಟೀಲ್ ಇದು. ಸೊ ಇಲ್ಲಿ ನೀವು ಡೈನಿಂಗ್ ಸೆಟ್ ಮಾಡ್ಕೋಬೋದು. ಸಿಂಕ್ ಬರುತ್ತೆ ಇಲ್ಲಿ. ಸೊ ಇಲ್ಲಿ ನೀಟಾಗಿ ಡೈನಿಂಗ್ ಸೆಟ್ ಮಾಡ್ಕೊಂಡ್ರೆ ಸೋಫಾ ಹಾಕೊಳ್ಳೋಕ್ಕೆ ಏನೂ ಡಿಸ್ಟರ್ಬ್ ಆಗೋಲ್ಲ ನಿಮಗೆ, TV ಯೂನಿಟ್ಗೆಲ್ಲೂ. ಸೊ ಇಲ್ಲಿ ಟೋಟಲ್ 3 ರೂಮ್ಸ್ ಬರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮು, 2 ಕಾಮನ್ ರೂಮ್ ಬರುತ್ತೆ, ಒಂದು ಕಾಮನ್ ರೆಸ್ಟ್ ರೂಮ್ ಬರುತ್ತೆ. ಸೊ ಇಲ್ಲಿ ಪ್ಯಾಸೇಜ್ ಎಲ್ಲ ನೋಡ್ಬೋದು, ಎಂಟ್ರಿ ಪ್ಯಾಸೇಜ್ಗೆಲ್ಲ ನೋಡ್ಬೋದು. ಫುಲ್ ವಾಲ್ಗೆಲ್ಲ ಫುಲ್ ವುಡನ್ ಫಿನಿಶಿಂಗ್ ಮಾಡಿಸಿದ್ದಾರೆ. ಸೊ ಮೇಲ್ಗಡೆ POP ಕೂಡ ಮಾಡಿಸಿದ್ದಾರೆ ಪ್ಯಾಸೇಜ್ಗೆಲ್ಲೂ. ಸೊ ಇದು ಕಾಮನ್ ರೆಸ್ಟ್ ರೂಮ್ ಇದು. ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಡೀಸೆಂಟ್ ಆಗಿಲ್ಲ ರೆಸ್ಟ್ ರೂಮ್ಸ್ ಎಲ್ಲ, ಸೈಜಸ್ ಎಲ್ಲ ತುಂಬ ಡೀಸೆಂಟ್ ಆಗಿದೆ. ಫುಲ್ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ ರೂಪ್ವರೆಗೂ. ಸೊ ಎಕ್ಸಾಸ್ಟ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲೆಲ್ಲ ಸಿಂಗಲ್ ಪೀಸ್ ಕಮೋಡ್ ಬರುತ್ತೆ, ಸಿಂಕ್ ಬರುತ್ತೆ, ಮತ್ತು ಶವರು, ಡೈವಾಟ್ರು ಎಲ್ಲ ನಮಗೆ ಟ್ಯಾಪ್ಸ್ ಎಲ್ಲನೂ ಜಾವಾರ್ ಫಿಟ್ಟಿಂಗ್ಸು, ಸೆರಾ ಫಿಟ್ಟಿಂಗ್ಸ್ ಬರುತ್ತೆ. ರೂಮ್ ನಂಬರ್ 1 ಇದು, ಕಾಮನ್ ರೂಮ್ ಇರುತ್ತೆ. ಸೊ ಇದು ನೋಡೋದು ರೂಮ್ ಸೈಜ್ ಬಂದ್ಬಿಟ್ಟು, ಇದು ಲೆಂತ್ ಬಂದ್ಬಿಟ್ಟು ಆಲ್ಮೋಸ್ಟ್ 9 ಫೀಟ್ ಬರುತ್ತೆ ಇದು. ಸಾರಿ, ವಿಡ್ತ್ 9 ಫೀಟ್ ಬರುತ್ತೆ, ಲೆಂತ್ ಬಂದ್ಬಿಟ್ಟು 10 ಫೀಟ್ ಬರುತ್ತೆ. ಕಿಂಗ್ ಸೈಜ್ ಕಾಟ್ ಆರಾಮಾಗಿ ಹಾಕೋಬೋದು. ಒಂದು ವಿಂಡೋ ಇದೆ, 3 ರ್ಯಾಕ್ ವಿಂಡೋದು, POP ಮಾಡಿಸಿದ್ದಾರೆ. ಸೊ ಸ್ಲೈಡಿಂಗ್ ಕಬೋರ್ಡ್ ಇರುತ್ತೆ, ಮೇಲ್ಗಡೆ ಲಾಫ್ಟ್ ಎಲ್ಲ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಇಲ್ಲಿ ಪಕ್ಕದಲ್ಲಿ ಮಾಡಿಸಿದ್ದಾರೆ. ಇಲ್ಲೆಲ್ಲ ಸ್ಟ್ಯಾಂಡಿಂಗ್ ಮಿರರ್ ಬರುತ್ತೆ, ಮಿರರ್ ಎಲ್ಲ ಹಾಕ್ಸ್ಕೊಡ್ತಾರೆ. ಡೋರ್ಸ್ ಎಲ್ಲ ಇನ್ನೂ ಹಾಕ್ಸಿಲ್ಲ, ಇನ್ಸೈಡ್ ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ಬರುತ್ತೆ, MD ಕಂಪ್ನಿದು ಅಂತ ಹೇಳ್ಬಿಟ್ಟು ಆ ಕಂಪ್ನಿದೆಲ್ಲ ಡೋರ್ಸ್ ಎಲ್ಲ ಬರುತ್ತೆ. ಸೊ ಇದು ರೂಮ್ ನಂಬರ್ 2 ಇದು, ಮಾಸ್ಟರ್ ಬೆಡ್ರೂಮ್ ಇದು. ಸೊ ವಾಸ್ಕಲ್ಲೆಲ್ಲ ರೆಡ್ ಸಾಲ್ ಮೆಟೀರಿಯಲ್ ಇರುತ್ತೆ. ಡೋರ್ಸ್ ಎಲ್ಲ ಪ್ಲಸ್ ಡೋರ್ಸ್ ಇದು, MD ಕಂಪ್ನಿದು ಬರುತ್ತೆ. ಸೊ ನೋಡ್ಬೋದು ಮಾಸ್ಟರ್ ಬೆಡ್ರೂಮಲ್ಲ ನಿಮಗೆ POP ಎಲ್ಲ ಮಾಡಿಸಿದ್ದಾರೆ. ಲಾಫ್ಟು ಮತ್ತು ಸ್ಲೈಡಿಂಗ್ ಕಬೋರ್ಡು, ಇನ್ಸೈಡನ್ನೇ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ. ಪ್ಲಸ್ ಇದು ಸಪ್ರೇಟಾಗಿ ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ವಿಂಡೋ ಹತ್ರ 2 ವಿಂಡೋ ಬರುತ್ತೆ ಮಾಸ್ಟರ್ ಬೆಡ್ರೂಮ್ಗೆ. ಸೊ ವೆಂಟಿಲೇಷನ್ಗೆಲ್ಲ ತುಂಬ ಚೆನ್ನಾಗಿರ್ತದೆ. ಇದು ಕೂಡ ಅಷ್ಟೇ 9x10 ಬರುತ್ತೆ ರೂಮ್ ಸೈಜ್ ಇದು. ಕಿಂಗ್ ಸೈಜ್ ಕಟ್ ಹಾಕೋಬೋದು ಮಾಸ್ಟರ್ ಬೆಡ್ರೂಮಲ್ಲಿ ಕೂಡ. ಸೊ ಅಟ್ಯಾಚ್ ರೆಸ್ಟ್ ರೂಮ್ ಇದು, ಸೇಮ್ ಫಿಟ್ಟಿಂಗ್ಸೇ ಬರುತ್ತೆ. ರೆಸ್ಟ್ ರೂಮ್ ಸೈಜ್ ಕೂಡ ರೀಸೆಂಟ್ ಇರುತ್ತೆ ನಿಮಗೆ. ಸೊ ಇದು ರೂಮ್ ನಂಬರ್ 3 ಇದು. ಸೊ ಇದರಲ್ಲಿ ಕೂಡ ನೋಡಬಹುದು POP ಎಲ್ಲ ಮಾಡಿಸಿದ್ರು. ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸ್ಲೈಡಿಂಗ್ ಕಬೋರ್ಡ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟಲ್ಲಿ ಇದ್ರ ಒಳಗಡೆ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇದರಲ್ಲೂ ಅಷ್ಟೇ ಇದು ರೂಮ್ ಸೈಜ್ 8 ಫೀಟ್ ಬರುತ್ತೆ, ಲೆಂತ್ ಬಂದುಬಿಟ್ಟು 9 ಫೀಟ್ ಬರುತ್ತೆ. ಸೊ ಇದರಲ್ಲೂ ಬೇಕಾದರೆ ಕಿಂಗ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಬಟ್ ಕ್ವೀನ್ ಸೈಜ್ ಕಟ್ಟು ಬೆಟರ್, ಅದು ಹಾಕೋಬೋದು. ಬಟ್ ಕಿಂಗ್ ಸೈಜ್ ಹಾಕಿದ್ರು ನಿಮ್ಗೆ ಆಲ್ಮೋಸ್ಟ್ 2 ಫೀಟ್ ಗ್ಯಾಪ್ ಇರುತ್ತೆ ಕಬೋರ್ಡ್ಗೂ ಮತ್ತು ಕಾಟ್ಗೆ. ಸೊ ಆ ಥರ ಇದರಲ್ಲೂ ಕಿಂಗ್ ಸೈಜ್ ಕಟ್ ಹಾಕೋಬೋದು. ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ 3 BHK ಆದ್ರೂ 30-40ಅಲ್ಲಿ ಇಷ್ಟು. ಇದು ಫಸ್ಟ್ ಫ್ಲೋರ್ ಇದು 3 BHK. ಯಾರಾದರೂ ತೊಗೊಳ್ಳೋಕ್ಕಿರೋಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರ್ ನೀಟಾಗಿ 3 BHK ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಇದು. ಸೆಕೆಂಡ್ ಫ್ಲೋರಲ್ಲಿ 2 ಯೂನಿಟ್ ಮಾಡಿದ್ದಾರೆ. ಒಂದು ಫಸ್ಟದು ಸಿಂಗಲ್ ಬೆಡ್ರೂಮು, ಸೆಕೆಂಡ್ ಬಂದ್ಬಿಟ್ಟು ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ಸೊ ಇದು ಡೋರೆಲ್ಲ ನೋಡ್ಬೋದು, ಎಲ್ಲ ಟೀ ಕುಡ್ ಯೂಸ್ ಮಾಡಿರುವಂಥದ್ದು, ಬರ್ಮಾ ಬಾರ್ಡರ್ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಡೋರ್ ಫೇಸಿಂಗ್ ಎಲ್ಲನೂ ನಾರ್ತೇ ಇರುತ್ತೆ. ಮನೆಯೆಲ್ಲ ಪಕ್ಕ ವಾಸ್ತು ಮಾಡಿದ್ದಾರೆ. ವಾಸ್ತುವಲ್ಲಿ ಯಾವುದೇ ಪ್ರಾಬ್ಲಮ್ ಮಾಡಿಲ್ಲ ನಿಮಗೆ. ಸೊ ಹಾಲ್ ಇದು, ಲಿವಿಂಗ್ ರೂಮ್ ಇದು. ಸೊ ನೋಡ್ಬೋದು ಹಾಲಲ್ಲಿ POP ಮಾಡಿಸಿದ್ದಾರೆ ನೀಟಾಗಿ. ಪೂಜಾ ರೂಮ್ ಕೂಡ ಸಪ್ರೇಟ್ ಮಾಡಿಸಿ ಕಬೋರ್ಡಲ್ಲೇ TV ಯೂನಿಟ್ ಕೂಡ ಮಾಡಿಸಿದ್ದಾರೆ ನೋಡ್ಬೋದು. ಸೊ ಹಾಲ್ ಸೈಜ್ ಕೂಡ ಡೀಸೆಂಟ್ ಇರುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ ಸಿಂಗಲ್ ಬೆಡ್ರೂಮ್ ಆದ್ರೂ. ಸೊ ಇದು ಕಿಚನ್ ಇದು, ಮಾಡ್ಯುಲರ್ ಕಿಚನ್ ಪ್ರೊವೈಡ್ ಮಾಡಿದೆ. ಎಲ್ ಶೇಪ್ ಲಾಫ್ಟ್ ಕೊಟ್ಟಿದ್ದಾರೆ, ಮಿಡ್ ಯೂನಿಟ್ ಕೊಟ್ಟಿದ್ದಾರೆ, ಬಾಸ್ಕೆಟ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸೊ ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕಾಮನ್ ರೂಮ್ ಇದು, ಕಿಂಗ್ ಸೈಜ್ ಕಟ್ ಹಾಕೋಬೋದು. ನೀವೇ ನೋಡ್ಬೋದು ರೂಮ್ ಸೈಜ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸಪ್ರೇಟಾಗಿ ವರ್ಕಿಂಗ್ ಯೂನಿಟ್ ಕೂಡ ಮಾಡಿಸಿದ್ದಾರೆ. ಇನ್ಸೈಡೆಲ್ಲ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಇರುತ್ತೆ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕಾಮನ್ ರೆಸ್ಟ್ ರೂಮ್ ಇದು. ಇಷ್ಟಿದು ಸಿಂಗಲ್ ಬೆಡ್ರೂಮ್ ಇದು. ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಗ್ರೌಂಡ್ ಫ್ಲೋರಿಂದ ಹಿಡಿದು ಟಾಪ್ವರೆಗೂ ಸೇಮ್ ಸೆರಾ ಮತ್ತು ಜಾಗರ್ ಫಿಟ್ಟಿಂಗ್ಸೇ ಬರುವಂಥದ್ದು. ಒಂದು ವಾಲ್ಗೆ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ. ಎಲ್ಲ ಮನೆಗಳು ಒಂದು ವಾಲ್ಗೆ ಫುಲ್ ರಾಯಲ್ ಸ್ಟ್ರಕ್ಚರ್ ಮಾಡಿಸಿದ್ದಾರೆ. ಸೊ 2 BHK ಇದು. ಡೋರೆಲ್ಲ ನೋಡ್ಬೋದು, ಡೋರೆಲ್ಲ ಒಳ್ಳೆ ಕ್ವಾಲಿಟಿ ಡೋರ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲನೂ ಟೀ ಕುಡ್ಡೆ ಯೂಸ್ ಮಾಡಿರುವಂಥದ್ದು. ಲಾಕ್ಸ್ ಎಲ್ಲ ಟೋಟಲೆಲ್ಲ ಯುರೋಪಿಯನ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೊ ಇದು ಹಾಲ್ ಇದು.
ಫ್ರಂಟ್ಗೆ ವುಡನ್ ವಿಂಡೋ ಕೊಟ್ಟಿದ್ದಾರೆ. ಹಾಲಲ್ಲಿ POP ಮಾಡಿಸಿದ್ದಾರೆ. ಸೇಮ್ TV ಯೂನಿಟ್, ಪೂಜಾ ರೂಮು, ಫ್ಲೋರಿಂಗ್ ಎಲ್ಲ ಗ್ರಾನೈಟೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಫ್ರಂಟ್ ವಿಂಡೋಸ್ ಎಲ್ಲ ರೆಡ್ ಸಾಲ್ ಮೆಟೀರಿಯಲ್ ಕೊಟ್ಟಿರುವಂಥದ್ದು. ಸೊ ಇದರಲ್ಲಿ ವೈರಿಂಗ್ ಎಲ್ಲ ಟೋಟಲ್ ಬಿಲ್ಡಿಂಗ್ಗೆ ಫಿನೋಲೆಕ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸೀಲಿಂಗ್ ಲೈಟ್ಸು ಮತ್ತು ನಾರ್ಮಲ್ ಲೈಟ್ಸ್ ಎಲ್ಲ ಅಷ್ಟೇ ಟೋಟಲ್ ಎಲ್ಲ ಫಿಲಿಪ್ಸ್ ಕಂಪ್ನಿದು ಯೂಸ್ ಮಾಡಿದ್ದಾರೆ. ಸ್ವಿಚಸ್ ಎಲ್ಲ ಐಫೈ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಟೋಟಲ್ ಎಲ್ಲ ಸ್ವಿಚಸನ್ನು ಐಫೈ ಮೆಟೀರಿಯಲ್ಲೇ ಕೊಟ್ಟಿರುವಂಥದ್ದು. ಇನ್ಸೈಡ್ ಪೇಂಟ್ಸಿಂಗ್ ಎಲ್ಲ ಅಷ್ಟೇ ನಿಮಗೆ ಟ್ರ್ಯಾಕ್ಟರ್ ಶೈನ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ. ಔಟ್ಸೈಡ್ ಬಂದುಬಿಟ್ಟು ಡ್ಯಾಮ್ ಪ್ರೂಫ್ ಪೇಂಟ್ಸ್ ಯೂಸ್ ಮಾಡಿದ್ದಾರೆ. ಟೋಟಲ್ ಬಿಲ್ಡಿಂಗ್ಗೆ ಏಷ್ಯನ್ ಪೇಂಟ್ಸ್ ಎಲ್ಲ ಯೂಸ್ ಮಾಡಿರುವಂಥದ್ದು. ಇದು ಕಾಮನ್ ರೆಸ್ಟ್ ರೂಮ್, ಇದು ಡಬಲ್ ಬೆಡ್ರೂಮ್ ಕಾಮನ್ ರೆಸ್ಟ್ ರೂಮ್. ಇದೆಲ್ಲ ರೆಸ್ಟ್ ರೂಮ್ ಡೋರ್ಸ್ ಎಲ್ಲ WPC ಡೋರ್ಸ್ ಬರುತ್ತೆ. ಎಲ್ಲ ರೆಸ್ಟ್ ರೂಮ್ WPC ಡೋರ್ಸ್ ಬರುತ್ತೆ. ಸೊ ಇದು ಕಾಮನ್ ರೂಮ್. ಇದು ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಎಲ್ಲ ಮಾಡಿಸಿದ್ದಾರೆ ನೀಟಾಗಿ. ಸೊ ನೋಡ್ಬೋದು ವರ್ಕಿಂಗ್ ಯೂನಿಟ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕ್ವೀನ್ ಸೈಜ್ ಕಟ್ ಹಾಕೋಬೋದು. ಸೊ ಇದು ರೂಮ್ ನಂಬರ್ 2 ಇದು. ಸೊ ಇದರಲ್ಲೂ ಕ್ವೀನ್ ಸೈಜ್ ಕಟ್, 2 ರೂಮಲ್ಲೂ ಕ್ವೀನ್ ಸೈಜ್ ಕಟ್ ಹಾಕೋಬೋದು ಆರಾಮಾಗಿ. ಸೊ ಇಲ್ಲಿದ್ದಕ್ಕೆ ಅಟ್ಯಾಚ್ ರೆಸ್ಟ್ ರೂಮ್ ಬರುತ್ತೆ. ಯಾಕೆಂದರೆ ಒಂದು ಡಬಲ್ ಬೆಡ್ರೂಮ್, ಒಂದು ಸಿಂಗಲ್ ಬೆಡ್ರೂಮ್ 30-40 ಮಾಡಿದ್ರೆ ಸೊ ನಿಮಗೆ ರೂಮ್ ಸ್ವಲ್ಪ ಕಂಜೆಸ್ಟೆಡ್ ಇರುತ್ತೆ. ಬಟ್ ಆದ್ರೂ ಕ್ವೀನ್ ಸೈಜ್ ಕಟ್ ಆರಾಮಾಗಿ ಹಾಕೋಬೋದು. ತುಂಬ ಸ್ಪೇಸಿಯಸ್ ಆಗಿರುತ್ತೆ ಕ್ವೀನ್ ಸೈಜ್ ಕಟ್ ಹಾಕೊಂಡ್ರು. ಸೊ ಇದು ಅಟ್ಯಾಚ್ ರೆಸ್ಟ್ ರೂಮ್. ಇದು ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್, ಒಂದು ಡಬಲ್ ಬೆಡ್ರೂಮ್. ಈವನ್ ಥರ್ಡ್ ಫ್ಲೋರ್ ಕೂಡ ಸೇಮ್ ಇದೇ ಥರನೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ. ಸೇಮ್ ಡಬಲ್ ಮತ್ತು ಸಿಂಗಲ್ ಬೆಡ್ರೂಮ್ ಇರುತ್ತೆ. ಸ್ಟಾರ್ಟಿಂಗ್ ಸಿಂಗಲ್ ಬೆಡ್ರೂಮು, ಸೊ ಆ ಕಡೆ ಬಂದ್ಬಿಟ್ಟು ಡಬಲ್ ಬೆಡ್ರೂಮ್ ಇದೆ. ಥರ್ಡ್ ಫ್ಲೋರ್ ಇದು ಸೇಮ್ ಅದೇ ಥರನೇ ಇರುತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗಿದು. ಈಗ 4th ಫ್ಲೋರ್ಗೆ ಹೋಗೋಣ. 4th ಬಂದ್ಬಿಟ್ಟು 1 RK ಮಾಡಿದ್ದಾರೆ ಅಷ್ಟೇ. ಸೊ ಓಪನ್ ಟೆರೆಸ್ ಪ್ಲಸ್ 1 RK ಮಾಡಿದ್ದಾರೆ. ಡೋರು ಇಷ್ಟೇ. ಇದು ಕೂಡ ಟೀ ಕುಡ್ಡೆ ಡೋರ್ ಯೂಸ್ ಮಾಡಿರುವಂಥದ್ದು. ಇದು ಏನು ಬೇರೆ ಡೋರ್ ಹಾಕ್ಸಿಲ್ಲ, ಎಲ್ಲ ಟೀ ಕುಡ್ಡೆನೇ ಇದು. ಸೊ 1 RK ಇದು. ಸೊ ನೋಡ್ಬೋದು ಒಂದು ವಾಲ್ಗೆ ಫುಲ್ಲು ಕಬೋರ್ಡ್ ಎಲ್ಲ ಹಾಕ್ಸಿದ್ದಾರೆ. ಮಿಡ್ ಯೂನಿಟ್ ಕೂಡ ಹಾಕ್ಸಿದ್ದಾರೆ. ಮೇಲ್ಗಡೆ ಲಾಫ್ಟ್ ಕೊಟ್ಟಿದ್ದಾರೆ. ಕಿಚನ್ ಸೆಟಪ್ ಕೂಡ ಮಾಡಿಸಿದ್ದಾರೆ. ನೋಡ್ಬೋದು ವಾಲ್ಗೆಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ರು. ವಿಂಡೋ ಕೊಟ್ಟಿದ್ದಾರೆ. ಫ್ರಿಜ್ ಎಲ್ಲ ಅಲ್ಲಿ ಇಟ್ಕೋಬೋದು. 1 RK ಇದು ಆರಾಮಾಗಿ. ಸೊ ಒಳ್ಳೆ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಅಟ್ಯಾಚ್ ರೆಸ್ಟ್ ರೂಮ್ ಮಾಡಿಸಿದ್ದಾರೆ. 2 ವಿಂಡೋ ಇದು. ಬ್ಯಾಕ್ ಸೈಡ್ ಫ್ರಂಟ್ಗೆ 2 ವಿಂಡೋ ಕೊಟ್ಟಿದ್ದಾರೆ. ಇದು ಪ್ರಾಪರ್ಟಿ. ಇದು ಟೋಟಲ್ 7 ಯೂನಿಟ್ಸ್ ಇರುವಂಥದ್ದು. ಇದು ಆಲ್ಮೋಸ್ಟ್ ನಿಮಗೆ 1 ಲಕ್ಷವರೆಗೂ ಸೊ ಈಸಿಯಾಗಿ ರೆಂಟಲ್ ಬರುವಂಥ ಪ್ರಾಪರ್ಟಿ ಇದು. ಸೊ ಇದು ನೋಡ್ಬೋದು. ಇಲ್ಲಿ ನಿಮಗೆ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಪ್ರಾವಿಷನ್ ಕೊಟ್ಟಿದ್ದಾರೆ. ಮತ್ತು ಡ್ರೈ ಮಾಡ್ಕೊಳ್ಳೋಕ್ಕೆಲ್ಲ ನೀಟಾಗಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ 2 ಟ್ಯಾಂಕ್ಸ್ ನೋಡೋದು. ಸೋಲಾರ್ ಟ್ಯಾಂಕ್ ಎಲ್ಲನೂ ನಿಮಗೆ ಇದು ಐರನ್ನಲ್ಲಿ ಮಾಡಿಸಿ ಹೈಟ್ ಕೂಡ ಮಾಡಿಸಿದ್ದಾರೆ ನೀಟಾಗಿ. ಟೋಟಲ್ 3 ಟ್ಯಾಂಕ್ ಬರುತ್ತೆ. 1500 ಲೀಟ್ರದ್ದು 3 ಟ್ಯಾಂಕ್ ಹಾಕ್ಸ್ಕೊಡ್ತಾರೆ ಇಲ್ಲಿ. ಇದು ಪ್ರಾಪರ್ಟಿ ಡೀಟೇಲ್ಸ್ ಬಂದ್ಬಿಟ್ಟು ನಿಮಗಿದೆ. ಇದು ಪ್ರಾಪರ್ಟಿ ಬಂದ್ಬಿಟ್ಟು BBMP ಲಿಮಿಟ್ಸ್ ಬರುತ್ತೆ. 11B ಈ ಖಾತಾ ಪ್ರಾಪರ್ಟಿ. ಇದು ರೆಡಿ ಟು ಮೂವ್ ಇರುವಂಥದ್ದು. ಇದು ಸೊ ಆಲ್ಮೋಸ್ಟ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಇದು ಕ್ಲಿಯರ್ ಟೈಟಲ್ಸ್ ಇರುತ್ತೆ. ಒಟ್ಟು 70-75% ಲೋನ್ ಕೂಡ ಸಿಗುತ್ತೆ ನಿಮಗಿದು. ಪ್ರೈಸ್ ಬಂದ್ಬಿಟ್ಟು 2,70 lakhs ಹೇಳ್ತಿದ್ದಾರೆ. 2,70 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಇದು. ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಕಟ್ಟಿಗೆನಲ್ಲಿ, ಬಾಗ್ಲೂರು ಮೇನ್ ರೋಡ್ ನಿಯರ್ ಯಲಹಂಕ ಏರ್ಫೋರ್ಸ್ ಹತ್ರ ಬರುತ್ತೆ. ಇದು ಮೆಟ್ರೋ ಸ್ಟೇಷನ್ಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ಇವನ್ ಏರ್ಪೋರ್ಟ್ ಮೇನ್ ರೋಡ್ಗೆ 1.5 ಕಿಲೋಮೀಟರ್ಸ್ ಆಗುತ್ತೆ. ಸರೌಂಡಿಂಗ್ ಎಲ್ಲನೂ ಒಂದು ಒಳ್ಳೆ ಸ್ಕೂಲ್ಸ್ ಇದೆ ನಿಮಗೆ. ಸ್ಕೂಲ್ಸ್ ಬಂದುಬಿಟ್ಟು DPS ಇದೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇದೆ, NPS ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಮತ್ತು ಇದಕ್ಕೆ ಅಟ್ಯಾಚ್ ಈ ಮನೆಗೆ ತುಂಬ ನಿಯರಾಗಿ ಬಂದುಬಿಟ್ಟು ನಿಮಗೆ ನಾರಾಯಣ ಟೆಕ್ನೋ ಸ್ಕೂಲ್ ಇದೆ, ಅಮೃತ ಸೆಂಟ್ರಲ್ ಸ್ಕೂಲ್ ಇದೆ, ಆಮೇಲೆ ಬಾಲ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಈ ಥರ ಒಳ್ಳೆ ಆಕ್ಸ್ಫರ್ಡ್ ಸ್ಕೂಲ್ ಇದೆ. 1.5 ಕಿಲೋಮೀಟರ್ಸ್ ಆಕ್ಸ್ಫರ್ಡ್ ಸ್ಕೂಲ್, ರೈನ್ ಇಂಟರ್ನ್ಯಾಷನಲ್ ಸ್ಕೂಲ್, ಕೆನಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲು, ವಿದ್ಯಾಶಿಲ್ಪಿ ಅಕಾಡೆಮಿ, ಈ ಥರ ಒಳ್ಳೆ ಸ್ಕೂಲ್ಸ್ ಇದೆ. ಕಾಲೇಜ್ ಬಂದುಬಿಟ್ಟು ರೇವಾ ಯೂನಿವರ್ಸಿಟಿ, ಬೃಂದಾವನ್ ಕಾಲೇಜು, ಮಣಿಪಾಲ್ ಯೂನಿವರ್ಸಿಟಿ, ನಿಟ್ಟೆ ಕಾಲೇಜು, VIT ಕಾಲೇಜ್, ಈ ಥರ ಟಾಪ್ ಕಾಲೇಜಸ್. ಪ್ರೆಸಿಡೆನ್ಸಿ ಕಾಲೇಜ್ ಕೂಡ ಇರುತ್ತೆ ಇದ್ರ ಪಕ್ಕದಲ್ಲೇ. ಮತ್ತು ಎಂಪ್ಲಾಯ್ಮೆಂಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ರೆಂಟಲ್ ಎಂಪ್ಲಾಯ್ಮೆಂಟ್ ಎಲ್ಲ ಬಂದುಬಿಟ್ಟು ನಿಮಗೆ ಇದು ಇನ್ಫೋಸಿಸ್ ಇದೆ, ಅಮೆಝಾನ್ ಇದೆ, ಕೊಲಿನ್ಸ್ ಇದೆ, ಏರೋಸ್ಪೇಸ್ ಇದೆ, ಭಾರತಿ ಆಕ್ಸಾ ಇದೆ, BSF ಎಂಪ್ಲಾಯ್ಸ್ ಇದ್ದಾರೆ, ಏರ್ಪೋರ್ಟ್ ಎಂಪ್ಲಾಯ್ಸ್ ಇದ್ದಾರೆ, KDV ಎಂಪ್ಲಾಯ್ಸ್ ಇದ್ದಾರೆ. ತುಂಬ ರೆಂಟಲ್ ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಇದು. ಇವನ್ ನಾರ್ತ್ ಬೆಂಗಳೂರೇ ತುಂಬ ಡೆವಲಪ್ ಆಗ್ತಾ ಇರುವಂಥ ಲೊಕ್ಯಾಲಿಟಿ ಇದು. ಇದು ಪ್ರಾಪರ್ಟಿ ಡೀಟೇಲ್ಸ್. ಇದ್ರ ಜೊತೆಗೆ ಇನ್ನೂ ಮಲ್ಟಿಪಲ್ ಪ್ರಾಪರ್ಟೀಸ್ ಇದೆ, ಅವು ಕೂಡ ನಿಮಗೆ ವಿಸಿಟ್ ಮಾಡಿಸಿವಿ. ಸೊ ಡಿಸ್ಪ್ಲೇ ಎಲ್ಲ ನಂಬರ್ ಕೊಟ್ಟಿದ್ದೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಬನ್ನಿ, ಎಲ್ಲ ಪ್ರಾಪರ್ಟೀಸ್ ಎಲ್ಲ ತೋರಿಸಿವಿ ಇದು. ಸೊ ಇದು ಟೋಟಲ್ ಪ್ರಾಪರ್ಟಿ ಡೀಟೇಲ್ಸ್ ಇದು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.